ರಾಷ್ಟ್ರಕೂಟ ವಂಶದ ಸ್ಥಾಪಕರು ಯಾರು? ಉತ್ತರ ದಂತಿದುರ್ಗ. ರಾಷ್ಟ್ರಕೂಟರ ಮೂಲ ರಾಜಧಾನಿ ಯಾವುದು? ಉತ್ತರ ಎಲ್ಲೋರ. ರಾಷ್ಟ್ರಕೂಟರ ಪ್ರಮುಖ ಹಾಗೂ ಸುಪ್ರಸಿದ್ಧ ರಾಜಧಾನಿ ಯಾವುದು? ಉತ್ತರ ಮಾನ್ಯಕೇಟ್. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು? ಉತ್ತರ ಗರುಡ. ರಾಷ್ಟ್ರಕೂಟರು ಯಾವ ರಾಜವಂಶದ ನಂತರ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದರು? ಉತ್ತರ ಬಾದಾಮಿ ಚಾಳುಕ್ಯರು. ರಾಷ್ಟ್ರಕೂಟರು ಎಷ್ಟು ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದರು? ಉತ್ತರ ಕ್ರಿಸ್ತಶಕ 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ. ರಾಷ್ಟ್ರಕೂಟರ ಅತ್ಯಂತ ಪ್ರಬಲ ಮತ್ತು ಪ್ರಸಿದ್ಧ ದೊರೆ ಯಾರು? ಉತ್ತರ ಅಮೋಘವರ್ಷ ನೃಪತುಂಗ. ಅಮೋಘವರ್ಷ ನೃಪತುಂಗನಿಗೆ ಇದ್ದ ಬಿರುದು ಯಾವುದು? ಉತ್ತರ ನೃಪತುಂಗ ವೀರನಾರಾಯಣ ಮತ್ತು ಕರ್ನಾಟಕದ ಅಶೋಕ. ಕವಿರಾಜಮಾರ್ಗ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಶ್ರೀವಿಜಯ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಉತ್ತರ ಕವಿರಾಜಮಾರ್ಗ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ದೊರೆ ಯಾರು? ಉತ್ತರ 1ನೇ ಕೃಷ್ಣ. ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಎಂದು B.A. ಸ್ಮಿತ್ ಹೇಳಿದ್ದು ಯಾವ ದೇವಾಲಯದ ಕುರಿತು? ಉತ್ತರ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಉತ್ತರ ಭಾರತದ ಪ್ರಜಾಪ್ರಭುತ್ವಕ್ಕಾಗಿ ನಡೆದ ತ್ರಿರಾಜ ಕದನದಲ್ಲಿ ಭಾಗವಹಿಸಿದ ಮೊದಲ ರಾಷ್ಟ್ರಕೂಟ ದೊರೆ ಯಾರು? ಉತ್ತರ ಧ್ರುವ. ತ್ರಿರಾಜ ಕದನ ಇದು ಯಾರ ನಡುವೆ ನಡೆಯಿತು? ಉತ್ತರ ರಾಷ್ಟ್ರಕೂಟರು, ಪಾಲರು ಮತ್ತು ಗುರ್ಜರ ಪ್ರತಿಹಾರರ ನಡುವೆ. ರಾಷ್ಟ್ರಕೂಟ ಕಾಲದ ಪ್ರಸಿದ್ಧ ತಕ್ಕೋಳಂ ಕದನ ಇದು ಯಾರ ನಡುವೆ ನಡೆಯಿತು? ಉತ್ತರ 3ನೇ ಕೃಷ್ಣ ಮತ್ತು ಚೋಳರ 1ನೇ ಪರಾಂತಕ ನಡುವೆ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಯಾರು? ಉತ್ತರ ಸುಲೇಮಾನ್. ಪ್ರಶ್ನೋತ್ತರಮಾಲಾ ಎಂಬ ಸಂಸ್ಕೃತ ಗ್ರಂಥವನ್ನು ರಚಿಸಿದ ದೊರೆ ಯಾರು? ಉತ್ತರ ಅಮೋಘವರ್ಷ ನೃಪತುಂಗ. ರಾಷ್ಟ್ರಕೂಟರ ಆಡಳಿತದ ಮೂಲ ಘಟಕ ಯಾವುದು? ಉತ್ತರ ಗ್ರಾಮ. ಸಾಮ್ರಾಜ್ಯವನ್ನು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಹೇಗೆ ವಿಭಜಿಸಲಾಗಿತ್ತು? ಉತ್ತರ ರಾಷ್ಟ್ರ, ವಿಷಯ, ನಾಡು ಮತ್ತು ಗ್ರಾಮ ನಡುವೆ. ರಾಷ್ಟ್ರಕೂಟರ ಆಡಳಿತದಲ್ಲಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಮಹಾಸಂಧಿ ವಿಗ್ರಹಿ. ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಗ್ರಾಮಪತಿ ಅಥವಾ ಪ್ರಭುಗಾವುಂಡ. ರಾಷ್ಟ್ರಕೂಟರ ಪ್ರಮುಖ ಆದಾಯದ ಮೂಲ ಯಾವುದಾಗಿತ್ತು? ಉತ್ತರ ಭೂಕಂದಾಯ. ರಾಷ್ಟ್ರಕೂಟರ ಕಾಲದಲ್ಲಿ ಯಾವ ಧರ್ಮಗಳು ರಾಜಾಶ್ರಯ ಪಡೆದಿದ್ದವು? ಉತ್ತರ ಜೈನ, ಶೈವ ಮತ್ತು ವೈಷ್ಣವ ಧರ್ಮಗಳು. ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು? ಉತ್ತರ ವಿಜಯಪುರ ಜಿಲ್ಲೆಯ ಸಾಲೋಟಗಿ. ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ ಕನ್ನಡದ ತ್ರಿರತ್ನ ಕವಿಗಳು ಯಾರು? ಉತ್ತರ ಪಂಪ, ಪೊನ್ನ ಮತ್ತು ರನ್ನ. ಕನ್ನಡದ ಆದಿಕವಿ ಎಂದು ಯಾರನ್ನ ಕರೆಯಲಾಗುತ್ತದೆ? ಉತ್ತರ ಪಂಪ. ಪಂಪನು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವುವು? ಉತ್ತರ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಉಭಯಕವಿ ಚಕ್ರವರ್ತಿ ಎಂಬ ಬಿರುದು ಯಾರಿಗೆ ಇತ್ತು? ಉತ್ತರ ರನ್ನನಿಗೆ. ಜೈನ ಧರ್ಮದ ಪ್ರಸಿದ್ಧ ಕೇಂದ್ರವಾಗಿದ್ದ ರಾಷ್ಟ್ರಕೂಟರ ಪ್ರದೇಶ ಯಾವುದು? ಉತ್ತರ ಬಂಕಾಪುರ. ಎಲ್ಲೋರ ಮತ್ತು ಎಲಿಫೆಂಟಾ ಗುಹಾ ದೇವಾಲಯಗಳು ಯಾವ ವಂಶದ ಕೊಡುಗೆಗಳಾಗಿವೆ? ಉತ್ತರ ರಾಷ್ಟ್ರಕೂಟರು. ತ್ರಿರಾಜ ಕದನದಲ್ಲಿ ಧ್ರುವನು ಯಾರನ್ನು ಸೋಲಿಸಿದನು? ಉತ್ತರ ಗುರ್ಜರ ಪ್ರತಿಹಾರ ವತ್ಸರಾಜ ಮತ್ತು ಪಾಲ ಧರ್ಮಪಾಲನನ್ನು. ಧ್ರುವನಿಗೆ ಇದ್ದ ಪ್ರಮುಖ ಬಿರುದು ಯಾವುದು? ಉತ್ತರ ಕಾಲವೃಷ್ಟಿ. ಅಮೋಘವರ್ಷನು ಯಾವ ಜೈನ ಗುರುಗಳ ಶಿಷ್ಯನಾಗಿದ್ದನು? ಉತ್ತರ ಜೀನ ಸೇನಾಚಾರ್ಯ.
ರಾಷ್ಟ್ರಕೂಟರ ವಂಶದ ಅಳಿವಿಗೆ ಕಾರಣನಾದ ದೊರೆ ಯಾರು? ಉತ್ತರ 4ನೇ ಇಂದ್ರ. ರಾಷ್ಟ್ರಕೂಟರ ಪ್ರಭುತ್ವವನ್ನು ಕೊನೆಗೊಳಿಸಿದವರು ಯಾರು? ಉತ್ತರ 2ನೇ ತೈಲಪ. ಸಕಲ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದ ರಾಷ್ಟ್ರಕೂಟ ದೊರೆ ಯಾರು? ಉತ್ತರ ಅಮೋಘವರ್ಷ ನೃಪತುಂಗ. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಮೊದಲು ಬಳಸಿದ ರಾಷ್ಟ್ರಕೂಟ ದೊರೆ ಯಾರು? ಉತ್ತರ 1ನೇ ಕೃಷ್ಣ. ತನ್ನ ಇಡೀ ಸಾಮ್ರಾಜ್ಯವನ್ನು ಜೈನ ಮತಕ್ಕೆ ಅರ್ಪಿಸಿದ ದೊರೆ ಯಾರು? ಉತ್ತರ ಅಮೋಘವರ್ಷ ನೃಪತುಂಗ. ಕವಿರಾಜ ಮಾರ್ಗ ಇದು ಯಾವ ವಿಷಯದ ಕುರಿತಾದ ಗ್ರಂಥವಾಗಿದೆ? ಉತ್ತರ ಅಲಂಕಾರ. ಉಭಯಕವಿ ಚಕ್ರವರ್ತಿಯಾದ ರನ್ನನು ಯಾವ ದೊರೆಯ ಆಸ್ಥಾನದಲ್ಲಿ ಕವಿಯಾಗಿದ್ದನು? ಉತ್ತರ ಪಶ್ಚಿಮ ಗಂಗರ ದೊರೆ 2ನೇ ಸತ್ಯಾಶ್ರಯ ಅಥವಾ 2ನೇ ತೈಲಪ. ಆದಿಪುರಾಣ ಮುಂದುವರಿದ ಭಾಗವಾದ ಉತ್ತರ ಪುರಾಣವನ್ನು ಬರೆದವರು ಯಾರು? ಉತ್ತರ ಗುಣಭದ್ರಾಚಾರ್ಯ. ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಗಣಿತಶಾಸ್ತ್ರಜ್ಞ ಯಾರು? ಉತ್ತರ ಮಹಾವೀರಾಚಾರ್ಯ. ರಾಷ್ಟ್ರಕೂಟರ ಆಳ್ವಿಕೆಯು ಯಾವಾಗ ಅಂತ್ಯಗೊಂಡಿತು? ಉತ್ತರ ಕ್ರಿಸ್ತಶಕ 982ರಲ್ಲಿ. ಮಾನ್ಯಕೇಟದ ಮೇಲೆ ಲಗ್ಗೆ ಹಾಕಿದ ರಾಷ್ಟ್ರಕೂಟರನ್ನು ಅಂತಿಮವಾಗಿ ಸೋಲಿಸಿದವರು ಯಾರು? ಉತ್ತರ ಕಲ್ಯಾಣಿ ಚಾಳುಕ್ಯರ 2ನೇ ತೈಲಪ. ಸಾಲುಟಗಿಯ ವಿದ್ಯಾಕೇಂದ್ರಕ್ಕೆ ಆಶ್ರಯ ನೀಡಿದ ದೊರೆ ಯಾರು? ಉತ್ತರ 2ನೇ ಕೃಷ್ಣ. ಪ್ರಾಂತಾಡಳಿತವನ್ನು ನಿರ್ವಹಿಸುವ ಗವರ್ನರ್ ಅನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ರಾಷ್ಟ್ರಪತಿ. ಇವರಿಗೆ ದಂಡನಾಯಕ ಎಂಬ ಬಿರುದಿತ್ತು. ವಿಷಯದ ಆಡಳಿತ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ವಿಷಯಪತಿ. ವಿಷಯವನ್ನು ಹೇಗೆ ವಿಭಜಿಸಲಾಗುತ್ತಿತ್ತು? ಉತ್ತರ ನಾಡು ಅಥವಾ ಕಂಪಣವಾಗಿ. ರಾಷ್ಟ್ರಕೂಟರ ನಾಣ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ಉತ್ತರ ಸುವರ್ಣ, ಗದ್ಯಾಣ ಮತ್ತು ದ್ರಹ್ಮ. ರಾಷ್ಟ್ರಕೂಟರ ಆಡಳಿತ ಭಾಷೆ ಯಾವುದಾಗಿತ್ತು? ಉತ್ತರ ಸಂಸ್ಕೃತ ಮತ್ತು ಕನ್ನಡ.